ಬೆಂಗಳೂರಿನಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಹಾಗಾದ್ರೆ ರಾಜಧಾನಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು ಎನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇದೆ. ಅಕ್ರಮಕ್ಕೆ ಇವರೇನಾದರೂ ಸಾಥ್ ಕೊಡ್ತಾ ಇದ್ದಾರಾ ಜಿಬಿಎ ಅಧಿಕಾರಿಗಳು ಎನ್ನುವಂತಹ ಪ್ರಶ್ನೆ, ಅಥವಾ ಇಂಜಿನಿಯರ್ಸ್ಗಳು ಏನಿದ್ದಾರೆ ಅವರೇನಾದರೂ ಸಾಥ್ ಕೊಡ್ತಾ ಇದ್ದಾರಾ? ಅಕ್ರಮ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಯಾವುದೇ ಭಯ ಇಲ್ಲದೆ, ಇನ್ನೂ ಕೂಡ ಅದಕ್ಕೆ ಬ್ರೇಕ್ ಬಿದ್ದಿಲ್ಲ. ಆದರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಎನ್ನುವಂತಹ ಒಂದು ಪ್ರಶ್ನೆ. ಜಿಬಿಎ ಅಧಿಕಾರಿಗಳು ಇವತ್ತು ಅಕ್ರಮದಲ್ಲಿ ಏನಾದರೂ ತೊಡಗಿದ್ದಾರಾ ಅಂತ ನಂಜಪ್ಪ ಬಡಾವಣೆಯಲ್ಲಿ ತಲೆ ಎತ್ತಾ ಇವೆ ಅಕ್ರಮ ಬಿಲ್ಡಿಂಗ್ಗಳು. ಜಿಬಿಎ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಇಲ್ಲಿಯವರೆಗೂ ಕೂಡ. ಲಿಖಿತವಾಗಿ ದೂರನ್ನು ಕೊಟ್ಟರು ಕೂಡ ಕೈಗೊಳ್ಳದ ಒಂದು ಪಾಲಿಕೆ ಇಂಜಿನಿಯರ್ಸ್ ಕ್ರಮವನ್ನು ಕೈ ತೆಗೆದುಕೊಳ್ತಾ ಇಲ್ಲ. ಜಿಬಿಎ ಇಂಜಿನಿಯರ್ಸ್ ಅರ್ಪಿತಾ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಲಿಕೆ ಕಚೇರಿ ಮುಂದೆ ನಿಂತು ನಂಜಪ್ಪ ಬಡಾವಣೆಯ ನಿವಾಸಿಗಳು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂಥದ್ದು. ನಂಜಪ್ಪ ಬಡಾವಣೆಯಲ್ಲಿ ಹಲವು ಅನಧಿಕೃತವಾಗಿ ನಿರ್ಮಾಣವಾಗಿರುವ ಮನೆಗಳು ಕೂಡ, ಅನಧಿಕೃತ ಮನೆ ನಿರ್ಮಾಣವಾಗ್ತಿದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಪಾಲಿಕೆಯ ಒಂದು ಅಧಿಕಾರಿಗಳು. ಏನ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ. ಅನಧಿಕೃತ ಮನೆ ನಿರ್ಮಾಣ ಕೂಡಲೇ ನಿಲ್ಲಿಸುವಂತೆ ಸ್ಥಳೀಯ ನಿವಾಸಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಜಿಬಿಎ ಅಧಿಕಾರಿಗಳಿಗೆ ಅನುಮತಿ ಇಲ್ಲದೆ ನಿರ್ಮಾಣವಾಗ್ತಿರುವಂತಹ ಬಹುಮಹಡಿ ಕಟ್ಟಡ ಏನಿದೆ ಅದಕ್ಕೆ ಸ್ಥಗಿತವನ್ನು ಗೊಳಿಸಿ ಅಂತ ಆಗ್ರಹ ಹೆಚ್ಚಾಗ್ತಾ ಇದೆ. ನಿಯಮ ಉಲ್ಲಂಘಿಸಿರುವಂತಹ ಮಾಲೀಕರ ಬಂಧನಕ್ಕೆ ಸ್ಥಳೀಯರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅನೇಕ ದೂರು ಬಂದರೂ ಕೂಡ ಅಕ್ರಮ ಒಂದು ಕಟ್ಟಡಗಳು ನಿರ್ಮಾಣ ಆಗೋದು ನಿಲ್ತಾನೇ ಇಲ್ಲ. ರಾಜಧಾನಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು? ಯಾಕೆ ಇವರಿಗೆ ಗಮನಕ್ಕೆ ಬಂದು ಕೂಡ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದಾರೆ, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ? ಇವರೇನಾದರೂ ಸಾಥ್ ಕೊಡ್ತಾ ಇದ್ದಾರಾ, ಶಾಮೀಲಾಗಿದ್ದಾರ, ಲಂಚ ತೆಗೆದುಕೊಳ್ತಾ ಇದ್ದಾರೆ ಗೊತ್ತಿಲ್ಲ. ನಂಜಪ್ಪ ಬಡಾವಣೆಯಲ್ಲಿ ತಲೆ ಎತ್ತಾ ಇವೆ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಬಹುಮಾಡಿ ಕಟ್ಟಡಗಳು. ಜಿಬಿಎ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಈ ಥರ ಆಗ್ತಾ ಇದೆ, ಅಕ್ರಮ ಆಗ್ತಾ ಇದೆ, ಅಕ್ರಮ ಒಂದು ಕಟ್ಟಡಗಳನ್ನು ಮನೆಗಳನ್ನು ಕಟ್ತಾ ಇದ್ದಾರೆ ಕೆಲವರು. ನೀವು ಅದಕ್ಕೆ ಬ್ರೇಕ್ ಹಾಕಿ ಅಥವಾ ಅದನ್ನು ನಿಲ್ಲಿಸಿ ಬಂದು ಅದ್ರ ಬಗ್ಗೆ ಗಮನ ಕೊಡಿ, ವಿಚಾರಿಸಿ ಅಂತ ಹೇಳಿದ್ರು ಕೂಡ ಕಿವಿನೇ ಇಲ್ದಿರೋರ ಥರ ಜಿಬಿಎ ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇಂಜಿನಿಯರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಜಿಬಿಎ ಇಂಜಿನಿಯರ್ಸ್ಗಳು ಈ ರೀತಿಯಾಗಿ ಆಗ್ತಾ ಇದೆ. ನಂಜಪ್ಪ ಬಡಾವಣೆಯಲ್ಲಿ ಇರುವಂಥ ನಿವಾಸಿಗಳು ಎಲ್ಲರೂ ಕೂಡ ಹೋಗಿ ನೋಡಿ ಸ್ವಾಮಿ ಈ ಥರ ಆಗಿದೆ, ಜಿಬಿಎ ಅಧಿಕಾರಿಗಳಿಗೆ ಹೇಳ್ತಾರೆ. ಸರ್ ಇಲ್ಲಿ ಈ ರೀತಿಯಾಗಿ ಅಕ್ರಮ ನಡೀತಾ ಇದೆ ಅಂತ ಪತ್ರದ ಮೂಲಕ ಲಿಖಿತವಾಗಿ ದೂರು ಕೊಟ್ಟರು ಕೂಡ ಯಾವುದೇ ಒಂದು ಕಿಸಿಕ್ ಮಿಸಿಕ್ ಅನ್ನದೆ ತಲೆ ಕೆಡಿಸಿಕೊಳ್ಳದೆ ಕೂತ್ಕೊಂಡಿದ್ದಾರೆ. ಜಿಬಿಎ ಇಂಜಿನಿಯರ್ ಏನಾಗಿದೆ ಅರ್ಪಿತಾ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಲಿಕೆ ಕಚೇರಿ ಮುಂದೆ ನಿಂತುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಂಜಪ್ಪ ಬಡಾವಣೆಯ ಜನರು, ನಿವಾಸಿಗಳು ಎಲ್ಲರೂ ಕೂಡ. ನಂಜಪ್ಪ ಬಡಾವಣೆಯಲ್ಲಿ ಒಂದಲ್ಲ ಎರಡಲ್ಲ ಹಲವು ಅನಧಿಕೃತ ಕಟ್ಟಡಗಳ ನಿರ್ಮಾಣ ಆಗ್ತಾ ಇದೆ. ಅನಧಿಕೃತವಾಗಿ ಇಲ್ಲೀಗಲ್ ಆಗಿ ಯಾರು ಮನೆಗಳನ್ನು ಕಟ್ತಾ ಇದ್ದಾರೆ ಅದನ್ನು ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮನೆ ಕಟ್ತಾ ಇರೋಂಥದ್ದು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ, ಕೂಡಲೇ ಆ ಒಂದು ಕೆಲಸಗಳನ್ನು ನಿಲ್ಲಿಸಿ. ಇವರು ಅನುಮತಿ ಇಲ್ಲದೆ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಬಹುಮಾಡಿ ಕಟ್ಟಡಗಳು, ಈ ರೀತಿಯ ಕಟ್ಟಡಗಳು ಕಟ್ತಾ ಇರುವಂತಹ ಒಂದು ಕೆಲಸಗಳು ಜಾಸ್ತಿ ಆಗ್ತಾ ಇದೆ ನಂಜಪ್ಪ ಬಡಾವಣೆಯಲ್ಲಿ, ಗಮನಿಸಿ ನೀವು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಯಾರಾದರೂ ಒತ್ತಡ ಇದೆಯಾ ಅವ್ರದ್ದು? ಅಥವಾ ಇವ್ರು ಏನು ಕಟ್ತಾ ಇದ್ದಾರೆ ಇಲ್ಲೀಗಲ್ ಆಗಿ ಮನೆಗಳನ್ನು ಅವ್ರೇನಾದರೂ ಇವರಿಗೆ ದುಡ್ಡು ಕೊಟ್ಟು ಸುಮ್ಮನೆ ಇರಿಸಿದಾರಾ? ನೀವು ಸುಮ್ಮನೆ ಇರಿ, ನಾವು ಮಾಡೋದನ್ನು ನೋಡಿಕೊಂಡು ಅಂತ ಜನರು ಕೇಳಿದ್ರು ಕೂಡ, ಹೋಗಿ ಲೆಟರ್ ಕೊಟ್ಟರು ಕೂಡ, ದೂರು ಕೊಟ್ಟರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತದ್ದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಜಿಬಿಎ ಅನ್ನುವಂಥದ್ದು ಈಗೇನು BBMP ಇದನ್ನು ಜಿಬಿಎ ಮಾಡಿದ್ರು ನಾವು ಅಭಿವೃದ್ಧಿ ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತಂದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ತಾ ಇದ್ರೆ ಎಲ್ರಿ ಆಗುತ್ತೆ ಗ್ರೇಟರ್ ಬೆಂಗಳೂರು? ಜಿಬಿಎ ಅಧಿಕಾರಿಗಳು ನಿಜಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅಲ್ಲಿರುವಂತಹ ಇಂಜಿನಿಯರ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ಒಂದು ದೂರುಗಳನ್ನ ಏನು ನಂಜಪ್ಪ ಬಡಾವಣೆ ಜನರು ಏನು ಕೊಟ್ಟಿದ್ದಾರೆ, ಏನು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ನೀವು ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗುವಂತೆ ಮಾಡಬೇಕು. ಈ ಒಂದು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಕೆಲವೊಂದು ಸರ್ಕಾರಿ ಜಾಗಗಳನ್ನು ಅಥವಾ ಖಾಲಿ ಇರೋ ಜಾಗಗಳನ್ನು ಕಬಳಿಸೋದು, ಮತ್ತು ಈ ರೀತಿಯಾಗಿ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟೋದು, ಅನುಮತಿ ತೆಗೆದುಕೊಳ್ಳೋದು 2-3 ಅಂತಸ್ತಿನ ಬಿಲ್ಡಿಂಗಿಗೆ, ಆದರೆ ಕಟ್ಟೋದು ಮಾತ್ರ 5-6 ಅಂತಸ್ತಿನ ಬಿಲ್ಡಿಂಗ್ಗಳನ್ನು ಕಟ್ತಾರೆ. ಈ ರೀತಿಯಾಗೆಲ್ಲ ಒಂದು ಅಕ್ರಮಗಳು ಆಗ್ತಾ ಇದ್ರೆ ಕೂಡ ಯಾಕೆ ಪಾಲಿಕೆಯ ಒಂದು ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ?
ಅದನ್ನು ಖುದ್ದು ಜನರು ಬಂದು ಈ ರೀತಿಯಾಗಿ ಆಗ್ತಾ ಇದೆ ನೋಡಿ ಅಂತ ಹೇಳಿದ್ರು ಕೂಡ ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಈ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಇವರು, ಕೆಲಸದ ಮಾಡಬೇಕನ್ನೋದಿಲ್ವಾ ಅಥವಾ ಸುಮ್ಮನೆ ಬಂದು ಸ್ಯಾಲ್ರಿ ತಗೊಂಡೋಗ್ಬೇಕನ್ನೋದಿದೆಯಾ ಅಂತ ಜನರು ತಮ್ಮ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ಪಾಲಿಕೆಯ ಕಚೇರಿಯ ಮುಂದೆನೇ ನಿಂತುಕೊಂಡು ಹೋರಾಟವನ್ನು ಮಾಡ್ತಾ ಇರೋಂಥದ್ದು ಬಡಾವಣೆಯ ಜನರು ಎಲ್ಲರೂ ಕೂಡ. ಇಷ್ಟು ದೊಡ್ಡ ಮಟ್ಟದ ಒಂದು ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಅಕ್ರಮ ಆಗ್ತಾ ಇದೆ, ಯಾಕೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ? GBA ಅನ್ನುವಂಥದ್ದು ಏನಿದೆ ಇಡೀ ಬೆಂಗಳೂರು ಈಗ ಏನು 5 ಪಾಲಿಕೆಗಳಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಸಾಕಷ್ಟು ಅಧಿಕಾರಿಗಳನ್ನು ನಾವು ನೇಮಕ ಮಾಡ್ಕೊತೀವಿ, ಇನ್ನಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ಆದರೆ ಇಲ್ಲಿ ಈ ರೀತಿಯಾಗಿ ಅಕ್ರಮ ನಡೀತಾ ಇದ್ರೂ ಕೂಡ, ಅದು ಅವರ ಗಮನಕ್ಕೆ ತಂದರೂ ಕೂಡ, ಪತ್ರವನ್ನು ಕೊಟ್ಟರೂ ಕೂಡ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ, ಅಧಿಕಾರಿಗಳು ಏನು ಮಾಡ್ತಾರೆ? ಅಧಿಕಾರಿಗಳು ತಪ್ಪು ಮಾಡಿದಾಗ ಸರ್ಕಾರ ಅಲ್ಲಿ ಬಂದ್ಬಿಟ್ಟು ಅದನ್ನು ನಿವಾರಣೆ ಮಾಡ್ಬೇಕು, ಏನು ಸಮಸ್ಯೆ ಇದೆ ಅದನ್ನು. ಆದರೆ ಇಲ್ಲಿ ಸರ್ಕಾರನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅಧಿಕಾರಿಗಳಂತೂ ಮೊದಲೇ ಕ್ಯಾರೇ ಅಂತ ಇಲ್ಲ. ಯಾರಾದರೂ ಬರ್ರಿ, ಏನಾದರೂ ಕಂಪ್ಲೇಂಟ್ ಕೊಡ್ರಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ರೀತಿಯಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ಅಂತ ಹೇಳಿ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಂಜಪ್ಪ ಬಡಾವಣೆಯ ಜನರೆಲ್ಲರೂ ಕೂಡ. ನಮಸ್ಕಾರ. ನಾವು ನಂಜಪ್ಪ ಲೇಔಟ್ ಅಸೋಸಿಯೇಷನಿಂದ ಬಂದಿದ್ದೀವಿ. ನಮ್ಮ ಬಡಾವಣೆಯಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಲೈಕ್ ಕನ್ಸ್ಟ್ರಕ್ಷನ್ಸು, ಹೈರೇಸ್ ಬಿಲ್ಡಿಂಗ್ಸ್ ಎಲ್ಲ ನಡೀತಾ ಇದೆ. ನಾವು ಆಲ್ಮೋಸ್ಟ್ 6 ತಿಂಗಳು 7 ತಿಂಗಳು ಮುಂಚೆಯಿಂದಾನೇ ಅವ್ರಿಗೆ BBMP ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಬಟ್ ಏನು ಆ್ಯಕ್ಷನ್ ಆಗ್ತಾ ಇಲ್ಲ. ಸೊ ಒಂದು ಬಿಲ್ಡಿಂಗ್ಗೆ ಅವ್ರಿಗೆ ಕರೆದಿದ್ದೀವಿ, ಕರೆದುಬಿಟ್ಟು ಅವ್ರ ಬಿಲ್ಡಿಂಗ್ ತೋರಿಸಿದ್ವಿ, ನೋಡಿ ಎಷ್ಟು ಕಟ್ಟಿದ್ದಾರೆ, ಅವರು ಆಲ್ರೆಡಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟೈಮಲ್ಲಿ ಏನಾದರೂ ಈ ಥರ ಬಿಲ್ಡಿಂಗ್ ಆಯಿತು ಅಂದರೆ ನಮಗೆ ಮುಂಚೆನೇ ಹೇಳಿ ಅಂತ ಹೇಳಿದ್ರು. ಇವಾಗ ಆಲ್ಮೋಸ್ಟ್ 4 ತಿಂಗಳಿಂದ ಇನ್ನೊಂದು ಬಿಲ್ಡಿಂಗ್ ಬರ್ತಾರೆ. 4 ತಿಂಗಳಿಂದ ಅವ್ರು ಆಲ್ರೆಡಿ 4th ಫ್ಲೋರ್ಗೆ ಹೋಗ್ಬಿಟ್ಟಿದ್ದಾರೆ. ಅವ್ರ ಓನರ್ ಕೇಳಿದ್ದಕ್ಕೆ 5 ಫ್ಲೋರ್ ಕಟ್ತೀವಿ ಅಂತ ಹೇಳಿದ್ದಾರೆ ಅವರು. ಬಟ್ ನಾವು BBMPಗೆ ನಾವು ಕಾಲ್ ಮಾಡಿ ತುಂಬ ಸಲ ಹೇಳಿದ್ದೀವಿ. ಪ್ಲಸ್ ಅವರಿಗೆ ಲೆಟ್ರ್ ಇದರಲ್ಲಿ ನಾವು ಸ್ಪೀಡ್ ಪೋಸ್ಟಲ್ಲಿ ಅವ್ರಿಗೆ ಕಳಿಸಿದ್ದೀವಿ ಲೆಟ್ರ್ ಕೂಡ. ಇವತ್ತು ಫೈನಲಿ ನಾವು ಅದಿನ್ನೂ ಸ್ಟಾಪ್ ಆಗಿಲ್ಲ, ಯಾರು ಬಂದು ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಫೈನಲಿ ನಾವು BBMP ಆಫೀಸಿಗೆ ಬಂದುಬಿಟ್ಟು ಅವ್ರಿಗೆ ಕೈಯಿಂದಾನೇ ಲೆಟ್ರ್ ಕೊಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ AEಗೆ ಕೊಟ್ಟು ಹೋಗೋಣ ಅಂತಲೇ ಬಂದಿದ್ದೀವಿ. ಸೊ ಎಲ್ಲರೂ ಅದಕ್ಕೆ ನಂಜಪ್ಪ ಲೇಔಟಿಂದ ಬಂದಿದ್ದಾರೆ ಇಲ್ಲಿ. ಸೊ ಸರ್, ಈ 6 ತಿಂಗಳ ಕೆಳಗಡೆ ಮೇಡಮ್ ಅವ್ರು ಬಂದಿದ್ದರು, BBMP ಆಫೀಸರ್ಸ್ನು ಬಂದಿದ್ದರು. ಅಲ್ಲಿ ಆ್ಯಕ್ಷನ್ ಅಂತೂ ಏನಾಗಿಲ್ಲ. ಅವ್ರು ಹೇಳಿದರು ಅಲ್ಲಿ ಬೆಸ್ಕಾಂ ಕನೆಕ್ಷನ್ ಸ್ಟಾಪ್ ಮಾಡೋಣ, ಕನ್ಸ್ಟ್ರಕ್ಷನ್ ಆಗಲ್ಲ, ನೀವು ಮುಂಚೆ ಹೇಳಬೇಕಾಗಿತ್ತು, ಮುಂಚೆ ಹೇಳಿದರೆ ನಮಗೆ ಸ್ಟಾಪ್ ಮಾಡ್ತಿದ್ದೇವೆ ಅಂತ ಅಂದ್ರೂ ನಾವು ಬಂದು ಮತ್ತೊಂದು ಸರಿ ಕಂಪ್ಲೇಂಟ್ ಮಾಡಿದ್ರು ಏನೂ ಆ್ಯಕ್ಷನ್ ಇಲ್ಲ. ಇನ್ನೊಂದು ಬಿಲ್ಡಿಂಗ್ನು ಸ್ಟಾರ್ಟ್ ಆಯಿತು, ಅವ್ರದ್ದು 5th ಫ್ಲೋರ್ ಮೌಂಟಿಂಗ್ ಕೆಲಸ ಆಗ್ತಾ ಇದೆ. ಅದಕ್ಕೆ ನಾವೀಗ ಅರ್ಜೆಂಟಲ್ಲಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೆವು. ಅದಕ್ಕೆ ನಾವು ಲೋಕಾಯುಕ್ತದಲ್ಲಿ ಹೋಗಿನೂ ಕೇಸ್ ಫೈಲ್ ಮಾಡಿದ್ದೆವು. ಇದಕ್ಕಂದರೆ ನಮಗೇನು ಡೌಟ್ ಇದೆ ಈಗ ಅಂದರೆ, ಈಗ BBMP ಆಫೀಸರ್ಸೇ ಏನು ದುಡ್ಡು ತೊಗೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರಾ ಅಂತ. ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು 6 ಮಂತ್ಸಿಂದನೂ ಬರ್ತಾ ಇಲ್ಲ. ಸೊ ಐ ಥಿಂಕ್ 20 ಫೀಟ್ ರೋಡಲ್ಲಿ ನಂಬರ್ಸ್ 27, 28ಅಲ್ಲಿ 5 ಫ್ಲೋರ್ ಬಿಲ್ಡಿಂಗು, ಒಂದೊಂದು ಬಿಲ್ಡಿಂಗಲ್ಲಿ 20 ಅಪಾರ್ಟ್ಮೆಂಟ್ಸ್ ಬಂದರೆ ಆ ರೋಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಪಿಟ್ ಇಲ್ಲ, ಪ್ಲ್ಯಾನ್ ಇಲ್ಲ, ಅವ್ರ ಹತ್ರ ವಾಟರ್ ಸ್ಟೋರೇಜ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲ, ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇಲ್ಲ. ಸೊ ದೇ ಹ್ಯಾವ್ ಬಿಲ್ಟ್ ನಮಗೆ ನೀರಿಲ್ಲ ಅಲ್ಲಿ ಬೋರಿಂಗಲ್ಲಿ. ಇವರು 2 ಬೋರ್ ಹಾಕೊಂಡು ಫುಲ್ ಅಪ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವಿ ಹ್ಯಾವ್ ಕಂಪ್ಲೇಂಟ್ ಮೆನಿ ನಂಬರ್ ಆಫ್ ಟೈಮ್ಸ್, ಬಟ್ ದರ್ ಇಸ್ ನೋ ರಿಸಾಲ್ವ್ ಅಟ್ ಆಲ್. So finally we are here at the BBMP office also, but I think we have very glimpse hope on this BBMP, and later if some damage happens, all BBMP officials will be responsible, and this video will be on social media. And please note that if the action is not taken accordingly, all BBMP officials will be will think that all BBMP officials are involved in this. Okay. ಸೊ ನಾವು ಸ್ಟಾರ್ಟ್ ಆದಾಗಿಂದನೇ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ, ಬಟ್ ಯಾರು ಕಂಪ್ಲೇಂಟ್ ತಗೋತಾ ಇಲ್ಲ. ಡಿಜಿಟಲಲ್ಲಿ ಎಲ್ಲ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರು, ಬಟ್ ಡಿಜಿಟಲ್ ಏನೂ ವರ್ಕ್ ಆಗ್ತಾ ಇಲ್ಲ. ಕಂಪ್ಲೇಂಟ್ ಮಾಡಿದ್ರೆ ಎಲ್ಲ ರಿಟೈರ್ಡ್ ಆಫೀಸರ್ಗಳಿಗೆ ಹೋಗ್ತಾ ಇದೆ ನಂಬರ್ಸು. ಮೇಡಮ್ಗೆ ಕಡೆಗೆ ಫೋನ್ ಮಾಡಿ ಹೇಳಿದ್ರೆ ಫಸ್ಟ್ ಫ್ಲೋರ್ ಬಹುಮಾಡಿಯ ಒಂದು ಕಟ್ಟಡಗಳನ್ನು ಕಟ್ತಾ ಇದ್ದಾರೆ, ಅಕ್ರಮವಾಗಿ ಕಟ್ತಾ ಇದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ನೋಡಿ ಪೇಪರ್ ಹಿಡ್ಕೊಂಡು ಬಂದು ನಾವು ದೂರು ಕೊಟ್ಟಿದ್ದೇವೆ ಅಂತ ತೋರಿಸಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದು ವೇಳೆ ಇವರು ಈ ರೀತಿಯಾಗಿ ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ GBA ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತಾನೆ ಅರ್ಥ ಅಂತ ಹೇಳಿ ಜನರು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾವೇನಾದರೂ ಫೋನ್ ಮಾಡಿದ್ರೆ ಯಾರು ಕೂಡ ಈಗಿರುವಂತಹ ಒಂದು ಅಧಿಕಾರಿಗಳಿಗೆ ಫೋನ್ ಆಗ್ತಾ ಇಲ್ಲ, ಯಾರು ರಿಟೈರ್ಡ್ ಆಗಿದಾರಲ್ಲ ಅವರಿಗೆ ಹೋಗ್ತಾ ಇದೆ ಫೋನ್. ನಾವೇನು ಮಾಡಬೇಕು?
ನಾವು ಎಲ್ಲ ರೀತಿಯಲ್ಲಿ ಅವ್ರಿಗೆ ಹೇಳಿದ್ದೇವೆ, ಫೋನ್ ಮಾಡಿ ಹೇಳಿದ್ದೇವೆ, ಪತ್ರದ ಮೂಲಕನೂ ಕೊಟ್ಟಿದ್ದೇವೆ. ಹೀಗಿದ್ರೂ ಕೂಡ ಕಟ್ಟಡಗಳು ಕಟ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ವಿಡಿಯೋದಲ್ಲಿ, ಅದೇ ಒಂದು ಕಟ್ಟಡ ಅನಿಸುತ್ತೆ. ಹೀಗಾಗಿ ಆ ಒಂದು ಕಟ್ಟಡವನ್ನು ಅನಧಿಕೃತವಾಗಿ ಕಟ್ತಾ ಇದ್ದಾರೆ. ನಾವು ಅದನ್ನು ಶುರುವಾದಾಗಿಂದ ಕೂಡ ಹೇಳ್ತಾ ಬರ್ತಾ ಇದ್ದೀವಿ. ಆದರೆ ಯಾವ ಅಧಿಕಾರಿಗಳು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಸರಿಯಾದ ರೀತಿಯ ಒಂದು ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಇದರ ಒಂದು ಏನು ಕಟ್ಟಡಗಳನ್ನು ಕಟ್ಟಿದ್ದಾರೆ ನಮ್ಮ ವಿರೋಧ ಇದೆ. ನಂಜಪ್ಪ ಬಡಾವಣೆಯ ಒಂದು ಜನರು, ನಿವಾಸಿಗಳು ಹೇಳ್ತಾ ಇರುವಂಥದ್ದು, ಅನುಮತಿ ಇಲ್ಲದೇನೆ ಏನು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅದೊಂದು ಬಹುಮಾಡಿ ಕಟ್ಟಡ ಆಗಿದೆ, ಅಕ್ರಮವಾಗಿ ಕಟ್ತಿರುವಂತಹ ಒಂದು ಕಟ್ಟಡ ಆಗಿದೆ. ಅದಕ್ಕೆ ನಿಜಕ್ಕೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಿ ಸ್ವಾಮಿ ಅಂತ ನಾವು GBA ಅಧಿಕಾರಿ ಅಥವಾ BBMP ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಾವು ಸುಮಾರು ಬಾರಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಕೂಡ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಅಲ್ಲಿಂದ ನಿವಾಸಿಗಳು ಹೇಳ್ತಾ ಇರುವಂಥದ್ದು, ಮಾತನಾಡ್ತಾ ಇರುವಂಥದ್ದು. ಯಾಕಂದ್ರೆ ಈ ಒಂದು GBAಯಲ್ಲಿ ಅಥವಾ BBMPಯಲ್ಲಿ ಅಧಿಕಾರಿಗಳು ಕೆಲವೊಂದು ಬಾರಿ ಅಕ್ರಮವನ್ನು ಎಸಗ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇರುತ್ತೆ. ಆದರೆ ಈಗ ಏನಿದೆ, ಈ ಒಂದು ಕಣ್ಣು ಮುಂದೆನೇ ಕೆಲವೊಂದು ಸಾಕ್ಷಿಗಳು ಇರುವಾಗ ಯಾಕೆ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ? ಜನರೇ ಬಂದು ಸ್ವತಃ ಪ್ರತ್ಯಕ್ಷವಾಗಿ ಬಂದು ನೋಡಿ ಈ ಥರ ಆಗ್ತಾ ಇದೆ ಅಂತ ಅವರೇ ಖುದ್ದು ಬಂದು ಹೇಳ್ತಾ ಇದ್ರು ಕೂಡ ಇವರು ಏನೂ ಕೂಡ ಯೋಚನೆ ಮಾಡ್ತಾ ಇಲ್ಲ, ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತಂದರೆ ನಿಜಕ್ಕೂ ಕೂಡ ಪಾಲಿಕೆಯಲ್ಲಿ ಏನಾಗ್ತಾ ಇದೆ, ಪಾಲಿಕೆಯಲ್ಲಿ ಇರುವಂತಹ ಇಂಜಿನಿಯರ್ಸ್ಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಹೀಗಂತ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದೇ ಬರುತ್ತೆ. ಬರೀ ಪ್ರಶ್ನೆ ಮಾತ್ರ ಅಲ್ಲ, ಕೋಪ ಕೂಡ ಮಾಡ್ಕೊತಾರೆ ಜನ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಬಂದು ಕಚೇರಿಯ ಮುಂದೆನೇ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ಏನು ಹೇಳ್ತಾ ಇದ್ದೇವೆ ಅದರ ಬಗ್ಗೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳಿ ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.